ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ಈಗಾಗಲೇ ಅಗೆತ ಧರ್ಮಸ್ಥಳದಲ್ಲಿ ಶುರುವಾಗಿದೆ ನೇತಾರದ ದಂಡೆಯಲ್ಲೇ. ಇಲ್ಲಿವರೆಗೆ ಕುರು ಸಿಕ್ಕಿಲ್ಲ ಅನ್ನುವಂಥ ಸುದ್ದಿಗಳು ನಿನ್ನೆಯವರೆಗೆ. ಇವತ್ತು ಸಿಗ್ತಾವೆ ಅನ್ನೋದು ಭರವಸೆ. ಯಾಕೆಂದರೆ 15 ಸ್ಥಾನದ ಕೆಲವೊಬ್ರು ಹೇಳ್ತಾ ಇದ್ದಾರೆ, 21 ಸ್ಥಾನದ ಕೆಲವೊಬ್ರು ಹೇಳ್ತಾ ಇದ್ದಾರೆ, 13 ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಅಗೆತ ಸ್ಟಾರ್ಟ್ ಆಗಿದೆ. ಮೊದಲನೇ ಅಗೆತದಲ್ಲಂತೂ ಏನು ಸ್ಪಾಟ್ ಗುರುತ ಮಾಡಿದ್ದು ಅಲ್ಲಿ ಸಿಕ್ಕಿಲ್ಲ ಅಂದರೆ ಮುಂದೆ ಸಿಗಲಿಕ್ಕಿಲ್ಲ ಅಂತ ಅಲ್ಲ. ಯಾಕಂದರೆ ಆ ಮುಸುಕುದಾರಿ ಅನಾಮಧೇಯ ಎಷ್ಟು ಕಾನ್ಫಿಡೆನ್ಸ್ ಇದ್ದಾನಪ್ಪ ಅಂತಂದ್ರೆ ನಿಶ್ಚಿತವಾಗಿ ಸಿಗ್ತದೆ ಅಂತೇಳಿ ಅದೇ ಇಲ್ಲೇ ನಾನು ಮಾಡಿದ ಒಂದೊಂದು ಮಾತುಗಳನ್ನು ನೋಡಿದಾಗ ಸಿಗ್ತದೆ. ಕಾಡ ಕೆಲವೊಮ್ಮೆ ಗುರುತು ಹಾಕೋಲಿ ತಪ್ಪಾಗಿರ್ಬೋದು, ಅಥವಾ ಗುರುತಿಸಲು ತಪ್ಪಾಗಿರ್ಬೋದು, ಅಥವಾ ಭೂಮಿ ಕೆಳಗೆ ಹೋದಂಥ ಶರೀರ 8 ಅಡಿನೋ 3 ಅಡಿನೋ 4 ಅಡಿನೋ ಅವ್ರು ಹೇಳಿದ್ದು 3-4 ಅಡಿ ಕೆಳಗೆ ನಾನು ಉಳಿದೀನಿ ಅಂತೇಳಿ. ಜೊತೆಗೆ ಒಂದಷ್ಟು ಹೆಸರುಗಳು ಹೇಳಿದಾರು ಇದರ ಜೊತೆಗೆ. ಹೀಗಾಗಿ ಇದು ಅಷ್ಟು ಸುಲಭವಾಗಿ ಮುಗಿಯುವಂಥದ್ದಲ್ಲ. ಆದರೆ ಇದನ್ನು ಆದಷ್ಟು ಡಿರೇಲ್ ಮಾಡುವಂಥ ಕೆಲಸ, ಅಂದರೆ ಇದು ಬಿಡಿಸುವಂಥ ಕೆಲಸನೂ ನಡೆದವಿಲ್ಲ ಅಂತಲ್ಲ. ಅದರಲ್ಲೂ ನಮ್ಮ ರಾಷ್ಟ್ರೀಯ ಪಕ್ಷ BJPಗರಂತೂ ಆರ್ ಅಶೋಕ್ ಅವರಂತೂ ಇದು ಹಿಂದೂ ಮುಸ್ಲಿಮ್ ಆ ಜಾತಿ ಇದು ಮುಖ್ಯ ಅಲ್ಲ. ಇಲ್ಲ ಯಾಕೆ ನಾವೇ ಮಾತಾಡಬೇಕಾಗ್ತದೆ ಅಂದರೆ ಆರ್ ಅಶೋಕ್ ಅವ್ರ ಬದಲಾಗಿ ಆರ್ ಅಶೋಕ್ ಅವರು ಇವತ್ತು ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿ ಲೀಡರ್. ಅವರಿಗೆಲ್ಲ ಹುಚ್ಚುತ್ತಾರಲ್ಲ. ಇಲ್ಲಿ ಅನ್ಯಾಯ ನಡೆದ, ಯಾರಿಂದ ಅನ್ಯಾಯ ನಡೆದ ಅದು ಯಾರು ಅವ್ರು ಮುಖ್ಯ ಅಲ್ಲ. ಇಲ್ಲಿ ಅನ್ಯಾಯ ನಡೆದಾಗ ಅನ್ಯಾಯಕ್ಕೋರು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಅವನಿಗೆ ಅದು ಅನ್ಯಾಯನ ಅವನು ನಿಸ್ತನ ಅದನ್ನು ಹುಡುಕಿ ತೆಗಿ ಮುಂದೆ ಇಂಥ ಮಾತುಗಳನ್ನು ಮಾತಾಡೋದು ಕೇರಳದ ಕೈವಾಡ